ಇದು ಇಷ್ಟಾದರೂ ಕೂಡ ನೀವು KCA ಸ್ಟೇಡಿಯಮಲ್ಲಿ 12 ಗೇಟ್ ಇತ್ತು. ನೀವು ಓಪನ್ ಮಾಡಿದ್ದೇನು? ಎಷ್ಟು ಗೇಟು? 2 ಗೇಟು. ಫಸ್ಟ್ ಗೇಟು VIP ಗೇಟು. ಫಸ್ಟ್ ಓಪನ್ ಮಾಡಿದ್ರಿ VIP ಗೇಟ್ನ. ನಾನು ಕೇಳ್ತೀನಿ ನಿಮಗೆ, ಈ ಪಾಸ್ ಕೊಟ್ಟವ್ರು ಯಾರು? ಯಾವ ಪುಣ್ಯಾತ್ಮ ಪಾಸ್ ಕೊಟ್ಟ? KCA ಸ್ಟೇಡಿಯಂ ಅವ್ರು ಕೊಟ್ರ? ಇಲ್ಲ IPL ಅವ್ರು ಕೊಟ್ರ? ಸರ್ಕಾರ ಕೊಡ್ತಾ? ಗೊತ್ತೇ ಇಲ್ಲ. ಯಾರು ಕೊಟ್ಟರು ಅಂತ ಗೊತ್ತೇ ಇಲ್ಲ. ಮತ್ತೆ ಅಲ್ಲಿ ಪೊಲೀಸರು ಹೇಳ್ತರು ನನಗೆ, ಪೊಲೀಸರು, ಸರ್ ನಾವು ಗೇಟಲ್ಲಿ ನಿಂತಿದ್ರಿ, ನಮ್ಗೆ ಗೊತ್ತೇ ಇಲ್ಲ ಎಷ್ಟು ಗಂಟೆಗೆ ಒಳಗೆ ಬಿಡಬೇಕು ಅಂತ ಡೈರೆಕ್ಷನ್ ಇಲ್ಲ ಸರ್, ನಮಗೆ ಈ ಕಾರ್ಯಕ್ರಮ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ ಸರ್ ಅಂತಾರೆ ಪೊಲೀಸರು. ಸರ್ಕಾರ ನಡೆಸ್ತಾ ಇದೆಯಾ ಗೊತ್ತಿಲ್ಲ ಅವ್ರಿಗೆ, IPL ನಡೆಸ್ತಾ ಇದೆಯಾ ಗೊತ್ತಿಲ್ಲ, KCA ನಡೆಸ್ತಾ ಇದ್ದಾರಾ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಪೊಲೀಸ್ ಇಲಾಖೆ ಯಾವ ಇಂಟೆಲಿಜೆನ್ಸಿ ಇರುವಂಥದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಒಂದು ಸಂಸ್ಥೆಗೆ ಯಾರು ನಡೆಸ್ತಾರೆ ಗೊತ್ತಿಲ್ಲ, ಯಾರು ಡೈರೆಕ್ಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಯಾವಾಗ ಬಾಗ್ಲು ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಬಿಡಬೇಕು ಅಂತಲೂ ಗೊತ್ತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ, ಸಂಭ್ರಮಾಚರಣೆ ಎಲ್ಲ ಬನ್ನಿ ಅಂತೇಳಿ. ಬಾವುಟ ಹಿಡ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಬಾವುಟದ ಪ್ರದರ್ಶನ. ಯಾರು? ವಿಜಯೇಂದ್ರ ಅವರೆಲ್ಲ ಹೋಗಿದ್ದು, R ಅಶೋಕ್ ಅವರೆಲ್ಲ ಹೋಗಿದ್ದು, ನಾರಾಯಣ ಸ್ವಾಮಿ ಅವರೆಲ್ಲ. ಇವರು ಗೆದ್ದಿದ್ದು ಅವ್ರು ಬಾವುಟ ಹಿಡ್ಕೊಬೇಕಾಯ್ತು ಟ್ರಾಫಿಕಲ್ಲಿ. ನಿಮ್ಗೆ ಪರ್ಮಿಷನ್ ಕೊಟ್ಟವ್ರು ಯಾರ್ರಿ? ಮಿಸ್ಟರ್ DK ಶಿವಕುಮಾರ್. ಕಾರಿಂದ ತಲೆ ಇಕ್ಕಿ ಹಿಂಗೆ ಅನ್ನಕ್ಕೆ ವೇರ್ ಈಸ್ ದ ಪರ್ಮಿಷನ್? ನಾ ಬೇರೆ ಯಾವನ ಮಾಡಲಿ ಕೇಸ್ ಹಾಕಿ ಒಳಕಾಕ್ಬಿಡ್ತೀರಾ ನೀವು? ಸ್ಪಷ್ಟವಾಗಿ ಅಧ್ಯಕ್ಷರು ಹೇಳಿದ್ರು. ಏನು ಹೇಳಿದ್ರು? ಅಲ್ಲಿ ಯಾವುದೋ ಒಂದು ಥಿಯೇಟ್ರಲ್ಲಿ ಕಾಳು ತುಳಿತಾಗಿ ಒಬ್ಬ ಹೆಣ್ಣುಮಗಳು ಅಮಾಯಕ್ ಸತ್ತಾಗ ಹಿಡಿದು ಆ ಆಕ್ಟರ್ನ ಒಳಗಡೆ ಹಾಕಿ ರುಬ್ಬಿಟ್ರಲ್ಲ, ಈಗ ನಿಮ್ಮನ್ನ 11 ಜನ ಆಗೈತಲ್ಲ, ರುಬ್ಬೇಕಲ್ಲ. ಯಾರು ನುಬ್ತೀರಾ ನೀವು? ಯಾರ ಮೇಲೆ FIR ಹಾಕಿದ್ದೀರಾ? ಆಗಬಾರ್ದು ಅಂತಾನೆ DC ಕೊಟ್ಟಿದ್ದಾರೆ. ಅಲ್ಲ ರೀ, ಒಬ್ಬ ಜಿಲ್ಲಾಧಿಕಾರಿ ನಿಮ್ಮ ಕೈ ಕೆಳಗಡೆ ಕೈ ಕಟ್ಕೊಂಡು ನಿಂತವನು ನಿಮ್ಮನ್ನು ಬಂದು ಎನ್ಕ್ವೈರಿ ಮಾಡ್ತಾರ ಮುಖ್ಯಮಂತ್ರಿನ? ಇವಾಗ ಪರ್ಮಿಷನ್ ಯಾರು ಕೊಡಬೇಕು? ಮುಖ್ಯಮಂತ್ರಿ ಕೊಡಬೇಕು, ಇಲ್ಲ ಹೋಮ್ ಮಿನಿಸ್ಟರ್ ಕೊಡಬೇಕು? DPR ಅವರು ಇಲ್ಲಿ ಘಟನೆ ನಡೆದಾಗ DPR ಕೊಡಬೇಕು. DPR ಯಾರ ಅಡಿಯಲ್ಲಿ ಬರ್ತದೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತದೆ DPR. ಯು ಆರ್ ದ ಅಥಾರಿಟಿ. ನಿಮ್ ಪರ್ಮಿಷನ್ ಕೊಟ್ಟರೆ ಯು ಆರ್ ಅಥಾರಿಟಿ. ಯಾರ ಮೇಲೆ ಕೇಸ್ ಹಾಕ್ತೀರಾ ಈಗ? ಯಾರನ್ನ ಅರೆಸ್ಟ್ ಮಾಡ್ತೀರಾ? ನಿಮ್ಮದೇ ಸರ್ಕಾರ. ಆಮೇಲೆ ಇಷ್ಟು ಘಟನೆ ಹೇಳಿದ್ರಲ್ಲ ಮುಖ್ಯಮಂತ್ರಿ, ಅಟ್ಲೀಸ್ಟ್ ಅವ್ರು ಹೇಳಿದ್ರು ನಮಗೆ 40,000 ಜನ 35,000 ಜನ ಬರ್ತಾರೆ. ಅಷ್ಟು ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಟ್ಟಿದ್ರಿ ಅಲ್ಲಿ? ಆಯಿತು, 40,000 ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಡಬೇಕಾಗಿತ್ತು? ಫೈರ್ ಇಂಜಿನ್ ಎಷ್ಟು ಇಡಬೇಕಾಗಿತ್ತು? ಡಾಕ್ಟರ್ಸು ಅಲ್ಲಿ ತುರ್ತು ಚಿಕಿತ್ಸೆ ಕೊಡೋಕ್ಕೆ ನಾವು ಸಣ್ಣ ಪ್ರೋಗ್ರಾಮ್ ಮಾಡಿದ್ರೇ ನಾವು ಇಲ್ಲೊಂದು 20,000 ಜನ ಸೇರ್ಬೇಕಾದ್ರೆ ನಾವು ಆಂಬುಲೆನ್ಸು ಒಂದು ಡಾಕ್ಟರ್ ಯೂನಿಟ್ ಎಲ್ಲ ಇಟ್ಟಿರ್ತೀವಿ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲಲ್ಲ ನಿಮಗೆ?